ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಇಶು ಅಡುಗೆ ಮನೆ. ನಾನು ಬಂದಿರೋದು ಮತ್ತೊಂದು ಸೂಪರ್ ಟೇಸ್ಟಿ ಆಗಿರುವಂತಹ ಪುಂಡಿ ಪಲ್ಯ ರೆಸಿಪಿಯೊಂದಿಗೆ. ನಾವು ನಮ್ಮ ಮನೆಯಲ್ಲಿ ಹೆಂಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಒಂದು ಕುಕ್ಕರ್ನಲ್ಲಿ ಒಂದು 2 ದೊಡ್ಡ ಕಪ್ಪು ಪುಂಡಿ ಪಲ್ಯನ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಹಾಕಿದ್ದೀನಿ. ಕುಕ್ಕರ್ನಲ್ಲಿ ಹಾಕಿದ ಮೇಲೆ ಕಡಲೆಬೇಳೆನ ಸಂಜೆನೇ ನೆನೆಯಕ್ಕೆ ಇಟ್ಟಿದ್ದೀನಿ. ನೀವು ಹಾಗೆ ಕೂಡ ಹಾಕೋಬಹುದು. 1 ಕಪ್ ಕಡಲೆಬೇಳೆನ ಹಾಕೊಂಡಿದ್ದೀನಿ. ಒಂದು 7ರಿಂದ 8 ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ಎಣ್ಣೆ ಮತ್ತು 1 ಸ್ಪೂನ್ ಗಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಕಟ್ ಮಾಡಿ ಹಾಕೊಂಡಿದ್ದೀನಿ. ಒಂದು 4ರಿಂದ 5 ದಂಟು ಕೊತ್ತಂಬರಿ ಸೇರಿಸ್ಕೊಂಡು, ಒಂದು 2 ಗ್ಲಾಸ್ ನೀರು ಸೇರಿಸ್ಕೊಂಡು, 1 ಸ್ಪೂನ್ ಅರಿಶಿನ ಹಾಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ ಆನ್ ಮಾಡಿಕೊಂಡು ಒಂದು 4ರಿಂದ 5 ಸೀಟಿನ ಕೂಗಿಸ್ಕೊಂಡ್ರೆ ನಮ್ಮ ಬೇಳೆ ಕುದ್ದಿರುತ್ತೆ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ಮೇಲೆ ಮತ್ತೊಂದು ಪಾತ್ರೆಯಲ್ಲಿ ಒಂದು 2 ಸ್ಪೂನ್ ಎಣ್ಣೆ ಹಾಕಿ, 1 ಸ್ಪೂನ್ ಜೀರಾ, 1 ಸ್ಪೂನ್ ಸಾಸಿವೆ, 2 ಸ್ಪೂನ್ ಶೇಂಗಾ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ಮೇಲೆ ಅರ್ಧ ಕಪ್ ಬೆಳ್ಳುಳ್ಳಿ ಹಾಕೊಂಡು, ಒಂದು 4 ಒಣಗಿನ ಮೆಣಸಿನ್ಕಾಯಿ ಮತ್ತು ಒಂದು ಹಾಫ್ ಕಪ್ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿದ ಮೇಲೆ ಇವಾಗ ನಾವು ರುಬ್ಬಿಟ್ಟಿರುವಂತಹ ಪುಂಡಿ ಪಲ್ಯನ ಅದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ ಮೇಲೆ ನೋಡಿ ಈ ಹದಕ್ಕೆ ಬರುತ್ತೆ. ನೀವು ಬೇಕು ಅಂದರೆ ನೀರು ಕೂಡ ಹಾಕೋಬಹುದು. ರೆಡಿ ಆಯಿತು ನಮ್ಮ ಟೇಸ್ಟಿಯಾದ ಪುಂಡಿ ಪಲ್ಯ. ಇದನ್ನು ಊಟ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ದೇಹಕ್ಕೆ ಕೂಡ ತಂಪು ನೀಡುತ್ತೆ. ಚರ್ಮಕ್ಕಾಗ್ಲಿ ಕಣ್ಣಿಗಾಗ್ಲಿ ತುಂಬಾನೇ ಒಳ್ಳೆಯದು. ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು, ತುಂಬಾ ಕ್ವಿಕ್ ಆಗಿ ಕೂಡ ಮಾಡ್ಬೋದು. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ